sunshine. Hey guys, welcome back to the channel and welcome to my college life. This is basically ನಮ್ಮ ಕಾಲೇಜ್ ಕ್ಲಾಸ್ ರೂಮ್ ಆ್ಯಂಡ್ ಇನ್ನು ಲಂಚ್ ಅವರ್ ನಾವು ಈ ಥರ ಫ್ರೀ ಇದ್ದಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ ಆ್ಯಂಡ್ ಟು ಗೆಟ್ ಸೆಲ್ಫ್ ಎಂಟರ್ಟೈನ್ ಈ ಥರ ನಮ್ಮ ಫ್ರೆಂಡ್ ಒನ್ ಆಫ್ ಮೈ ಫ್ರೆಂಡು ಐಪ್ಯಾಡಲ್ಲಿ ಆಟಾಡ್ಕೊಂಡಿದ್ವಿ. ಬೇಸಿಕಲಿ ಏನು ಹೇಳಕ್ಕೆ ಬಂದೆ ನಾನು ಈ ಬ್ಲಾಗಲ್ಲಿ ಅಂತ ಅಂದರೆ ಫ್ರೆಂಡ್ಶಿಪ್. ಆ ಫ್ರೆಂಡ್ಶಿಪ್ ಯಾವ ಥರ ಇರುತ್ತೆ ಆ್ಯಂಡ್ ಯಾವ ಥರ ಇರಬೇಕು ಆ್ಯಂಡ್ ಯಾವ ಥರ ಉಳಿಸ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಲೈಕ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಟೂ ಪರ್ಸನ್ ಆರ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಟೂ ಪರ್ಸನ್. ಇಟ್ ಮೈಟ್ ಬಿ ಅ ಸೆಟ್ ಆಫ್ ಟೀಮ್, ಇಟ್ ಮೈಟ್ ಬಿ ಅ ಸೆಟ್ ಆಫ್ ಗ್ರೂಪ್, ಇಟ್ ಮೈಟ್ ಬಿ ಅ ಸೆಟ್ ಆಫ್ ಪೀಪಲ್ಸ್ ಅಂದ್ಕೊಳ್ಳಿ. ಬೇಸಿಕಲಿ ಫ್ರೆಂಡ್ಶಿಪ್ ಇಸ್ ಸಚ್ ಅ ಥಿಂಗ್ ದ್ಯಾಟ್ ನೀವು ಒಬ್ರನ್ನೊಬ್ಬರನ್ನ ನಂಬಿರ್ತೀರ, ಹೆಲ್ಪ್ ಮಾಡ್ತಿರ್ತೀರ, ಸಪೋರ್ಟ್ ಮಾಡ್ತಿರ್ತೀರ ಆ್ಯಂಡ್ ಆಲ್ಸೋ ಅವ್ರನ್ನ ಕರೆಕ್ಟ್ ಕೂಡ ಮಾಡ್ತಿರ್ತೀರ. ಇನ್ ದಿಸ್ ಸೀನ್ ಆ್ಯಂಡ್ ಇನ್ ದಿಸ್ ಸಿನಾರಿಯೋ ಏನಾಗುತ್ತೆ ಅಂದರೆ ಯು ಶುಡ್ ಬಿ ಸೆಲ್ಫ್ ರೆಸ್ಪೆಕ್ಟೆಡ್ ಆಲ್ಸೋ ಆ್ಯಂಡ್ ಸೆಲ್ಫ್ ಕೈಂಡ್ ಟು ಬಿ ಆಲ್ಸೋ. ಟು ಬಿ ಕೈಂಡ್ ಇನ್ ದ ಫ್ರೆಂಡ್ಶಿಪ್ ಆರ್ ಇನ್ ದ ಎನಿ ರಿಲೇಷನ್ಶಿಪ್ ಯು ಶುಡ್ ಬಿ ಅ ಕೈಂಡ್ ಎನಫ್ ಟು ಈಚ್ ಅದರ್. So friendship is not about only the time we spend with the person for an years. Friendship might be from the long distance, from school days, from PU days or any days or your childhood. But ನಾನು ಇವತ್ತು ಹೇಳಬೇಕಂತ ಇರೋದು ನನ್ನ PU ಫ್ರೆಂಡ್ ಆ್ಯಂಡ್ ಶಿ ಈಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಆ್ಯಂಡ್ ದಿ ಬೆಸ್ಟ್. ಬಿಕಾಸ್ ನನ್ನ ಅಪ್ಸ್ ಡೌನ್ಸ್ ನೋಡಿದ್ದಾಳೆ ಆ್ಯಂಡ್ ನಾನು ಸ್ಯಾಡಲ್ಲಿದ್ದಾಗ ಅವಳನ್ನ ಕರೇಜ್ ಮಾಡಿದ್ದಾಳೆ ಆ್ಯಂಡ್ ಮೋರ್ ಎವರ್ ಶಿ ಇಸ್ ಬೀನ್ ಅ ಫೇವ್ರೆಟ್ ಚೈಲ್ಡ್ ಟು ಮೈ ಮದರ್. ಸೊ ಯಾಕೆ ನಾನು ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಶಿ ಕೇಮ್ ಫ್ರಮ್ ರಾಯಚೂರು ಟು ಮೀಟ್ ಮೀ ಟು ದ ಬ್ಯಾಂಗ್ಳೂರ್. ಫ್ರಮ್ ರಾಯಚೂರು ಟು ಬ್ಯಾಂಗ್ಳೂರ್ ಬಂದಿದ್ದರು ಆ್ಯಂಡ್ ಇನ್ ದ ಮೀನ್ ಟೈಮ್ ಶಿ ಕೇಮ್ ಟು ಮೈ ಕಾಲೇಜ್ ಆ್ಯಂಡ್ ನನ್ನ ಕೂಡ ಮೀಟ್ ಆದಳು. ಹಾಗೆ ಮನೆಗೂ ಕರ್ಕೊಂಬಂದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಇಟ್. ಇದು ಸರ್ಪ್ರೈಸ್ ಆಗಿರಲಿಲ್ಲ. ಯಾಕೆ ಅಂತ ಅಂದರೆ ಸ್ಪೆಷಲ್ ಟು ಮೈ ಮಾಮ್. ಲೈಕ್ ಅವ್ರಿಗೂ ಅವಳಂದರೆ ಇಷ್ಟ, ಇವ್ರಿಗೂ ಅವರಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಚಮಕ್ಕೊಳ್ಳೋಣ. ಗೈಸ್ ಫೈನಲಿ ಅವರು ನಮ್ಮ ಮನೆಗೆ ಬಂದರು ಆ್ಯಂಡ್ ಸರ್ಪ್ರೈಸ್ ಏನಂದರೆ ಇದೆ ಗೈಸ್. ಕಾಲೇಜಿಂದ ಡೈರೆಕ್ಟ್ ಮನೆಗೆ ಕರ್ಕೊಂಬಂದೆ. ಹಾಯ್ ಅಕ್ಕನ್ ಇರು. ಹಾಯ್ ಏನೋ ನಡ್ಸ್ ಪ್ರಾಕ್ಟೀಸ್ ಲಚ್ಚು ಎಂತ ಕೇಳು, ಎಂತಕ್ಕೆ ಪ್ರಾಕ್ಟೀಸ್? ಚಲ್ ಬಾಯ್, ಟೇಕ್ ಕೇರ್. ಚೆನ್ನಾಗಿದೆ, ಚೆನ್ನಾಗಿ ಓದಿ ಒಳ್ಳೆ ಡಾಕ್ಟರ್ ಆಗಿ ಲಕ್ಷಾಂತರ ಪೇಮೆಂಟ್ ನೋಡಿ ಗಾಯ್ಸ್, ಲಕ್ಷಾಂತರ ಗಂಟೆ ಸಜೆಷನ್ ಫೋನ್ ಮಾಡಿ ಅಮ್ಮ ಇಲ್ಲಿ ಆಗ್ತಾ ಇರೋಕ್ಕಂದ್ರೆ ನೀನು ಹೇಳ್ಬೇಕು ಅಷ್ಟೇ. ಮಮ್ಮಿಗೆ ಹೇಳಮ್ಮ, ಪಪ್ಪಾಗೆ ಹೇಳು ಕೇಳ್ತಾ ಇದ್ರು ಅಂತ. ಅವ್ರ ಮುಖ ನಾವು ನೋಡಿಲ್ಲ, ನಮ್ಮ ಮುಖ ಅವ್ರು ನೋಡಿಲ್ಲ. ಇಲ್ಲ, ನಾನು ತೋರಿಸಿದ್ದೀನಿ. ಹೌದಾ? ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಾರಲ್ಲ. ಡ್ಯಾನ್ಸ್
ಬಾಯ್ ಬಾಯ್. ಹುಷಾರ್ ಬಾಯ್.